ನಾವಿವತ್ತು ಮಾಡಿರೋದು ಬೆಲ್ಲದ ರವೆ ಉಂಡೆ. ಬನ್ನಿ ಹೇಗ್ ಮಾಡೋದು ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇನ್ನು ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವ್ ಇವತ್ತು ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ರವೆ ಉಂಡೆ, ಅಂದ್ರೆ ಬೆಲ್ಲದಿಂದ ಮಾಡಿದಂತ ರವೆ ಉಂಡೆ, ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡೋದು. ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಹಾಗೆ ಹೆಲ್ದಿ ಫುಡ್ ಕೂಡ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ಗೆ. ನಾನಿಲ್ಲಿ ಮೊದಲು ರವೆ ತಗೊಂಡಿದೀನಿ, ಅಂದ್ರೆ ಒಂದ್ ಅರ್ಧ ಕೆಜಿ ರವೆ ತಗೊಂಡಿದೀವಿ. ನಾವಿಲ್ಲಿ ಮೀಡಿಯಂ ರವೆ ತಗೊಂಡಿದೀನಿ. ರವೆಗೆ ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಕೆಂಪುಗೆ ಹುರಿದಿಟ್ಕೋಬೇಕು. ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಏನೇನ್ ತಗೊಂಡಿದೀನಿ ಅಂದ್ರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ, ಅಂಜೂರ, ಖರ್ಜೂರ, ಹಾಗೆ ಕಪ್ಪು ಎಳ್ಳು, ಬಿಳಿ ಎಳ್ಳಿದ್ರು ಕೂಡ ಅದನ್ನು ಹಾಕೋಬಹುದು. ನಾನಿಲ್ಲಿ ಕಪ್ಪು ಎಳ್ಳು ಹಾಕೊಂಡಿದೀನಿ. ಹಾಗೆ ಬೆಲ್ಲನ ನಾನಿಲ್ಲಿ ಪಾಕ ತೆಗ್ದಿಟ್ಕೋತಾ ಇದೀವಿ. ಏಲಕ್ಕಿ ಕೂಡ ಹಾಕೋಬೇಕು ಫ್ಲೇವರ್ಗೋಸ್ಕರ. ನಾನೀಗ ರವೆನ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗ್ಬೇಕು, ಅಂದ್ರೆ ಕೆಂಪ್ ಆಗ್ಬೇಕು ರವೆ. ಅಲ್ಲಿವರೆಗೂ ನಾವು ರವೆನ ಹುರ್ಕೋಬೇಕು. ರವೆ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ದಿನ ನಾವು ಇಟ್ಕೋಬಹುದು ಅಂತ ಅರ್ಥ. ಇದ್ಯಾವ್ದು ಹೊಸ ಅಡ್ಗೆ ಮನೆ ಅಂತ ಅನ್ಕೊಂಡಿದೀರಾ? ಇದು ನಮ್ಮ ಅಕ್ಕನ ಅಡ್ಗೆ ಮನೆ. ಅಲ್ಲಿ ನಾನು ಇವತ್ತು ರವೆ ಉಂಡೆ ಮಾಡ್ತಾ ಇರೋದು. ನಾನು ನಮ್ಮ ಅಕ್ಕ ಸೇರ್ಕೊಂಡು ಇಬ್ರು ಸೇರ್ಕೊಂಡೆ ಮಾಡ್ತಾ ಇರೋದು ರವೆ ಉಂಡೆನ. ನಾನು ಹೋದ್ಸರಿನೂ ಕೂಡ ಇಲ್ಲಿ ಸಕ್ಕರೆ ಹಾಕಿ ರವೆ ಉಂಡೆ ಮಾಡೋದು ಹೇಳ್ಕೊಟ್ಟಿದ್ದೆ. ಈ ಸರಿ ಬೆಲ್ಲ ಹಾಕಿ ಹೇಗೆ ರವೆ ಉಂಡೆ ಮಾಡೋದು ಅಂತ ತೋರಿಸ್ತಾ ಇದೀವಿ. ನೆಕ್ಸ್ಟ್ ನಾನು ಇಲ್ಲಿಂದು ಚಿಕ್ಕ ಬಾಣ್ಲಿ ಇಟ್ಕೊಂಡಿದೀನಿ. ಆ ಬಾಣ್ಲಿಗೆ ಎಳ್ಳು ತಗೊಂಡಿದೀವಲ್ಲ, ಎಳ್ಳನ್ನ ಚೆನ್ನಾಗಿ ಚಟಪಟ ಅನ್ನೋವರೆಗೂ ಹುರಿದು ಎತ್ತಿಟ್ಕೋಬೇಕು. ಜಾಸ್ತಿ ಸೀಸಕ್ ಹೋಗ್ಬಾರ್ದು. ನೆಕ್ಸ್ಟ್ ಅದೇ ಬಾಣ್ಲಿಗೆ ನಾನು ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ನೆಲ್ಲ ಹುರಿದು ಎತ್ತಿಟ್ಕೋತಾ ಇದ್ದೀನಿ. ಫಸ್ಟ್ ನಾನು ಇಲ್ಲಿ ಗೋಡಂಬಿ ಹಾಕೊಂಡೆ. ಗೋಡಂಬಿನೂ ಅಷ್ಟೇ ಕೆಂಪು ಕಲರ್ ಆಗೋವರೆಗೂ ಹುರ್ಕೋಬೇಕು. ನೆಕ್ಸ್ಟ್ ದ್ರಾಕ್ಷಿನೂ ಅಷ್ಟೇ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಬಾದಾಮಿ ಹಾಕೊಂಡಿದೀನಿ, ಮತ್ತೆ ಪಿಸ್ತಾನು ಅದ್ರ ಜೊತೆಗೆ ಹಾಕೊಂಡಿದೀನಿ. ನಾನು ಇಲ್ಲಿ ಸಾಲ್ಟ್ ಪಿಸ್ತಾ ತಗೊಂಡಿಲ್ಲ, ಸ್ವೀಟ್ ಪಿಸ್ತಾ ತಗೊಂಡಿದೀನಿ. ಹಾಗೆ ಖರ್ಜೂರನು ಕೂಡ ಹುರ್ಕೋಬೇಕು. ಅಂದ್ರೆ ನಾವಿಲ್ಲಿ ಒಣ ಖರ್ಜೂರ ತಗೊಂಡಿದೀನಿ. ಹಸಿ ಖರ್ಜೂರ ಇದ್ರು ಹಾಕೋಬಹುದು, ಏನ್ ತೊಂದ್ರೆ ಇಲ್ಲ. ನಾನು ಇಲ್ಲಿ ಒಣ ಖರ್ಜೂರ ತಗೊಂಡಿದೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು. ಅಂದ್ರೆ ತರಿಯಾಗಿ ರುಬ್ಕೋಬೇಕು, ನೈಸಾಗಿ ಏನ್ ಬೇಡ. ನೆಕ್ಸ್ಟ್ ಇಲ್ಲಿ ನಾನು ಒಣ ಕೊಬ್ಬರಿ ತಗೊಂಡಿದೀವಿ. ಒಣ ಕೊಬ್ಬರಿನೂ ಅಷ್ಟೇ ಸ್ವಲ್ಪ ಬೆಚ್ಚಗ್ ಮಾಡ್ಕೋಬೇಕು. ಇದು ಬೆಚ್ಚಗಾದ್ಮೇಲೆ ಎಳ್ಳು ತಣ್ಣಗಾಗಿರುತ್ತಲ್ಲ, ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೋಬೇಕು. ನೆಕ್ಸ್ಟ್ ನಾವಿಲ್ಲಿ ಹುರಿದಿಟ್ಕೊಂಡಿರೋ ರವೆ ಜೊತೆಗೆ ಕೊಬ್ಬರಿ ಹಾಗೆ ಡ್ರೈ ಫ್ರೂಟ್ಸ್ ಅಂದ್ರೆ ಖರ್ಜೂರ ಮತ್ತೆ ಎಳ್ಳು, ಇದನ್ನ ಮಾತ್ರ ಅಂಜೂರ ಇಷ್ಟನ್ನ ಮಾತ್ರ ಪುಡಿ ಮಾಡ್ಕೊಂಡಿದ್ದು. ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಇದನ್ನೆಲ್ಲ ನಾವೇನ್ ಪುಡಿ ಮಾಡ್ಕೊಂಡಿಲ್ಲ, ಅದನ್ನ ಹಾಗೆ ಮಿಕ್ಸ್ ಮಾಡ್ಕೊತಾ ಇದೀವಿ. ಹಾಗೆ ಇದ್ರ ಜೊತೆಗೆ ಬೆಲ್ಲದ ಪಾಕನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಪ್ಲೇಟ್ ನ ಮುಚ್ಚಿಟ್ರೆ ಸ್ವಲ್ಪ ಅದು ಬೆಲ್ಲದ ಜೊತೆಗೆ ಹೀರ್ಕೊಳ್ಳುತ್ತೆ ರವೆ, ಅದಕ್ಕೋಸ್ಕರ. ಹಾಗೆ ಬಿಸಿ ಇದ್ದಾಗ್ಲೇನೆ ಈ ರವೆ ಉಂಡೆನ ಕಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ರವೆ ಉಂಡೆ, ಎಷ್ಟು ಘಮ ಘಮ ಅಂತ ಇತ್ತು ಗೊತ್ತಾ. ಮನೆಯೆಲ್ಲ ಘಮ ಘಮ ಹರಡಿರುತ್ತೆ. ತುಪ್ಪ ಹಾಕಿರೋದ್ರಿಂದ ರವೆ ಉಂಡೆಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು. ನೀವು ಇದನ್ನ ಒಂದ್ಸರಿ ನಿಮ್ ಮನೇಲಿ ಟ್ರೈ ಮಾಡಿ ನೋಡಿ, ಹಾಗೆ ಹೇಗ್ ಬಂದಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.